ಮೊಣಕಾಲ್ಮೂರು ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ಹಿತರಕ್ಷಣಾ ವೇದಿಕೆ ವತಿಯಿಂದ ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಕುರುಬ ಮತ್ತು ಇತರೆ ಸಮುದಾಯಗಳನ್ನ ಸೇರಿಸೋದಕ್ಕೆ ಹುನ್ನಾರ ನಡೆಸ್ತಾ ಇರುವಂತಹ ರಾಜ್ಯ ಸರ್ಕಾರದ ಪ್ರಸ್ತಾವನೆ ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಯಿತು. ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಿಂದ ಹಿಡಿದು ನೂತನ ತಾಲೂಕು ಆಡಳಿತ ಕಚೇರಿಯವರೆಗೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಯಿತು. ಇನ್ನು ತಾಲೂಕು ಸಮಸ್ತ ವಾಲ್ಮೀಕಿ ಜನಾಂಗದ ಪರವಾಗಿ ಮಾಜಿ ಶಾಸಕ ನೆರ್ಲಗುಂಟೆ ತಿಪ್ಪೇಸ್ವಾಮಿ ಅವರು ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ವಾಲ್ಮೀಕಿ ಸಂಘದ ಮುಖಂಡರಾದ ಪಾಪೇಶ್ ನಾಯಕ, ಹಾನಗಲ್ ತಿಪ್ಪೇಸ್ವಾಮಿ, ರಾಮಸಾಗರ ತಿಪ್ಪೇಸ್ವಾಮಿ, ಸಿದ್ದಣ್ಣ ಲೀಲಾವತಿ, ಮಂಜುನಾಥ್ ನಾಯಕ್, ಟೈಲರ್ ಬಸವರಾಜು ಸೇರಿದಂತೆ ಸಮಸ್ತ ವಾಲ್ಮೀಕಿ ಮುಖಂಡರು, ಯುವಕರು ಉಪಸ್ಥಿತರಾಗಿದ್ದರು. ನೋಡಿ ನಮ್ಮ ಹಟ್ಟಿಗಳ ಕಡೆ ಇನ್ನ ನಾವು ನಮ್ಮ ಬೇಡ ಬುಡಕಟ್ಟು ಜೊತೆಗೆ ಹಟ್ಟಿಗಳಲ್ಲಿ ಜೀವನ ಮಾಡ್ತಿದ್ದೀವಿ. ಇನ್ನ ಹೊರಗಿನ ಪ್ರಪಂಚಕ್ಕೆ ಇನ್ನ ಬಂದಿಲ್ಲ ಅವು. ಯಾಕಂದ್ರೆ ನಮ್ಮ ಒಂದು ಸಂಸ್ಕೃತಿ ಆಗಿರ್ಬೋದು, ಮದುವೆಗಳಾಗಿರ್ಬೋದು, ಆಚಾರ ವಿಚಾರಣೆಯಲ್ಲಿ ನಾವು ಇನ್ನ ಅದನ್ನೇ ನಾವು ಪಾಲಿಸ್ಕೊಂತ ದೇವರತ್ವಗಳನ್ನು ಕಾಯ್ತಾ ನಾವು ಇನ್ನೂ ನಾವು ಮುಖ್ಯವಾನಿಗೆ ಬರ್ದಾನೆ ಇನ್ನ ನಾವು ಜೀವನ ನಡೆಸ್ತೀವಿ. ಇಂಥ ಸಂದರ್ಭದಲ್ಲಿ ಸ್ವಾಮಿ ನೀವೆಲ್ಲ ಆಲ್ರೆಡಿ ಆರ್ಥಿಕವಾಗಿ, ರಾಜಕೀಯವಾಗಿ ಪ್ರಬಲರಾಗಿರ್ತಕ್ಕಂಥ ಬೇರೆ ಜಾತಿಗಳನ್ನು ನಮ್ಮ ಜಾತಿಗೆ ಸೇರಿಸೋದು ಎಷ್ಟು ನ್ಯಾಯ ಸಿದ್ದರಾಮಯ್ಯ ಅವರೇ? ನೀವೇ ಹೇಳ್ಬಿಟ್ರಿ. ಅದಕ್ಕೋಸ್ಕರ ಏನು ನಮ್ಮ ಮೀಸಲಾತಿಯಲ್ಲಿ ಗೆದ್ದಿರ್ತಕ್ಕಂಥ 15+ ಇನ್ನ 17 ಶಾಸಕರು ಈಗ ಸುಮ್ಮನೆ ನೀವು ಬಾಯಿ ಮುಚ್ಕೊಂಡಿದ್ರೆ ಆಗೋದಿಲ್ಲ. ಹೋರಾಟ ಮಾಡಿ. ಕಾಂಗ್ರೆಸ್ ಅಂತ ಗೆದ್ದಿರ್ತಕ್ಕಂಥ ಶಾಸಕರು ದಯವಿಟ್ಟು ಹೊರಗೆ ಬರ್ರಿ. ನಿಮ್ಮ ಸ್ವಾರ್ಥ, ನಿಮ್ಮ ರಾಜಕೀಯ ಪಕ್ಕಕ್ಕಿಡ್ರಿ. ಯಾಕಂದ್ರೆ ಇದು ನಿಮಗೋಸ್ಕರ ಅಲ್ಲ, ನಮ್ಮ ಮಕ್ಕಳಿಗೋಸ್ಕರ, ಮುಂದಿನ ಪೀಳಿಗೆಗೋಸ್ಕರ. ಬೇರೆ ಜನಾಂಗ, ಅನ್ಯ ಜಾತಿಗಳೇನ ನಮ್ಮ ಸಮುದಾಯಕ್ಕೆ ಸೇರಿದ್ದೇ ಆದ್ರೆ ಸ್ವಾಮಿ ನೀವು 17 ಜನ ಗೆದ್ದಿರಿ, ಒಂದು MLA ನಿಮ್ಮಲ್ಲಿ ಗೆಲ್ಲಕ್ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ರಾಜಕೀಯ ಒಂದ್ಸರಿ ನೀವು ಯೋಚನೆ ಮಾಡಿ, ರಾಜಕೀಯವಾಗಿ ನಾವು ಹೆಂಗೆ ಯಾವ ಮಟ್ಟಕ್ಕೆ ಹೋಗ್ತೀವಿ ಅಂತೇಳಿ ಯೋಚನೆ ಮಾಡ್ರಿ. ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವರೇ, ನೀವು ನಿಮ್ಮ ಜಾತಿಯನ್ನು ಓಲೈಸಕ್ಕೋಸ್ಕರ ನೀವು ನಮ್ಮ ಜಾತಿಗೆ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಧಾರಾಕಾರ ಮಳೆಗೆ ಟಿ ನರಸೀಪುರ ತಾಲೂಕಿನ ಕುರುಬೂರು ಗ್ರಾಮಕ್ಕೆ ನೀರು ನುಗ್ಗಿದ್ದು ಗ್ರಾಮಸ್ಥರು ಪರದಾಡುವಂತಾಗಿದೆ. ನೀರಾವರಿ ಇಲಾಖೆ ಅವೈಜ್ಞಾನಿಕವಾಗಿ ಕಾಲುವೆ ನಿರ್ಮಾಣ ಮಾಡಿರುವುದರಿಂದಾಗಿ ಗ್ರಾಮದ ಹೊಸ ಬಡಾವಣೆ ನೀರಿನಿಂದ ಜಲಾವೃತ ಆಗಿದ್ದು ಟಿ ನರಸೀಪುರ ಚಾಮರಾಜನಗರ ಮುಖ್ಯ ರಸ್ತೆಯಲ್ಲಿ ಲೈಟ್ ಕಂಬಗಳು ಧರೆಗೆ ಉರುಳಿದೆ. ಕಾಲುವೆಯ ಹೂಳು ತೆಗೆಸದ ನೀರಾವರಿ ಇಲಾಖೆ ನಿರ್ಲಕ್ಷ್ಯದಿಂದ ಮಳೆ ಬಿದ್ದಾಗಲೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದೆ. ಈ ಕುರಿತು ಪಂಚಾಯತಿಗೆ ಹಲವು ಬಾರಿ ದೂರು ಕೊಟ್ಟಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆ ಒಳಗೆಲ್ಲ ನೀರು ಹೋಗ್ತಾ ಇದೆ. ನಮ್ಮ ಸಮಸ್ಯೆ ಫುಲ್ಲು ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ತುಂಬ್ಕೊಂಡು ನಮಗೆ ಭಾರಿ ತೊಂದರೆ ಆಗುತ್ತೆ ಸರ್. ಇಲ್ಲಿ ನಮ್ಗೆ ಹೆಂಗಿರೋದು ಅನ್ನೋ ಗೊತ್ತಾಯ್ತಾ ಇಲ್ಲ. ಇಲ್ಲಿ ಆ ಓರಿ ಹೊಸಿ ಬರ್ತಾ ಇಲ್ಲ. ಅವ್ರಿಗೆ ಗೊತ್ತ, ಅವ್ರ ಅಪ್ಪಡ್ಗಾರ ಮನೆಗಳ ಅವ್ರ ಅಚ್ಚುಕಟ್ಟಾಗಿ ಇಲ್ಲ ಸರ್. ಬೆಳಗ್ಗೆ ರಾತ್ರಿ ಮಾಡುವುದ್ರದ್ದು ಬೆಳಗ್ಗೆ ಏನು ಹೇಳಿರಿ, ಅವ್ರು ಎಲ್ಲಿ ಸಿಕ್ಕಿದ್ರು ನಮಗೆ? ನಮ್ಮ ಹತ್ರ ನಂಬರ್ ಇಲ್ಲ. ಹೇಳಿದ ಸಾವಾಗ ಅವ್ರು ಏನು ಮಣ್ಣು ಉಣ್ಣಿಲ್ಲ, ಏನು ಉಣ್ಣಿಲ್ಲ. ಬರ್ತಾರ, ನೋಡ್ತಾರ, ಹೋಯ್ತಾರ. ಕಾನ್ವೆಂಟ್ಗೆ ಹೋಯ್ತಾವಲ್ಲ ಹುಡುಗರು, ಅವ್ ಕರ್ಕೊ ಹೋಗ್ಬೇಕಾರೆ ನಮ್ಗೆ ಎಷ್ಟು ನಿಮಿಷ ಗೊತ್ತಲ್ಲ. ಅದರಿಂದ ನಮ್ಗೆ ಭಾಳ ನಾವು ಪಂಚಾಯತಿಗೆಲ್ಲ ಕಂಪ್ಲೇಂಟ್ ಮಾಡೀವಿ. ಇದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ರು ಏನೂ ಇಲ್ಲ. ಆ ಚಾನಲ್ ನೀರನ್ನೇ ನಮ್ಗೆ ಹೊರಗಡೆ ಬರ್ತಾರೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಅದನ್ನ ಚಾನಲ್ ಜಂಗಲ್ ಕಟಿಂಗ್ ಅದೆಲ್ಲ ಏನು ಒಳಗಿಸ್ಬೇಕು ಅದನ್ನೆಲ್ಲ ಎತ್ತು ಸರಿ ಇಷ್ಟು ಸಮಸ್ಯೆ ಆಗ್ತಿರ್ಲಿಲ್ಲ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿಂದ ಚಿಕ್ಕದಾಗಿ ಮಾಡ್ಬಿಟ್ಟಾರೆ. ಈ ಮಳೆ ಹನಿಗೆ ಪ್ರತಿದಿನನೂ ನೀರು ತೊಂದರೆನೆ. ಬಟ್ ಅದನ್ನ ದೊಡ್ಡದು ಮಾಡಿ ಮುಂದಕ್ಕೆ ನೀರು ಹೋಗೋದು ಸರಿಯಾಗಿ ಮಾಡಿಕೊಟ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಅದು ನಮ್ಗೆ ಗ್ರಾಮಕ್ಕೆ ಒಳ್ಳೇದಾಗುತ್ತೆ. ಇದು ಅರ್ಧ ಊರು ನಾವು ಕವರ್ ಆಗ್ಬಿಟ್ಟೈತೆ ನೀರಿಗೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಟಿ ನರಸೀಪುರ ತಾಲೂಕಿನ ಕೊಡಗಹಳ್ಳಿ ಗ್ರಾಮ ಪಂಚಾಯಿತಿಯ ನರೇಗಾ ಉದ್ಯೋಗ ಖಾತರಿ ಯೋಜನೆ 15 ಹಣಕಾಸು ಅನುದಾನ ಹಾಗೂ 4ನೇ ರಾಜ್ಯ ಹಣಕಾಸು ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಗ್ರಾಮ ಸಭೆಯನ್ನ ನಡೆಸಲಾಯಿತು. ಕೊಡಗಹಳ್ಳಿ ಗ್ರಾಮದ ಮಾರಮ್ಮನ ದೇವಸ್ಥಾನದ ಮುಂಭಾಗ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸುಮಾ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ನಡೆಸಲಾಗಿದೆ. ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ
ವಿನೂತನ್ ಅವರು ಮಾತನಾಡಿ, ಗ್ರಾಮದ ಅಭಿವೃದ್ಧಿ ಕಾರ್ಯಗಳು ಸಮರ್ಪಕವಾಗಿ ಆಗಿದೆ ಮತ್ತು ಆಗಿಲ್ಲ ಅಂತ ತಿಳಿದುಕೊಳ್ಳುವುದಕ್ಕೆ ಈ ಸಭೆಯನ್ನ ನಡೆಸಲಾಗ್ತಾ ಇದೆ. ಆದ್ದರಿಂದ ಸಭೆಗಳಿಗೆ ಗ್ರಾಮಸ್ಥರು ಹೆಚ್ಚಿನ ರೀತಿಯಲ್ಲಿ ಭಾಗಿಯಾಗಬೇಕು. ಪಂಚಾಯಿತಿಯ ಕಾಮಗಾರಿಗಳು ಪಾರದರ್ಶಕತೆಯಿಂದ ಆಗಿದೆಯಾ ಅನ್ನುವಂಥದ್ರ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಬೇಕು ಮತ್ತು ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಹೊಂದುವುದಕ್ಕೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗ್ರಾಮಸ್ಥರು ಸಹಕಾರವನ್ನ ಕೊಡಬೇಕು ಅಂತ ಹೇಳಿದರು. ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಹಾಗೂ 4ನೇ ರಾಜ್ಯ ಹಣಕಾಸು ಯೋಜನೆ ಸಂಬಂಧಿಸಿದಂತೆ ಸಾಮಾಜಿಕ ಲೆಕ್ಕಪರಿಶೋಧನೆ ಕಾರ್ಯಕ್ರಮನ ಇವತ್ತು 10ನೇ ತಾರೀಕು 10ನೇ ತಿಂಗಳಂದು ಆಯೋಜಿಸಿದ್ದೀರಿ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೊಡಗಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಸುಮಾರ್ ಅವರಿಗೆ ಎಲ್ರಿಗೂ ಸಮೇತ ನಾನು ನಮಸ್ಕಾರ ತಿಳಿಸ್ತಾ, ಪಾರದರ್ಶಕತೆಯ ವಿಚಾರವಾಗಿ ನಾವು ಈ ರೀತಿಯಾದಂತಹ ಗ್ರಾಮ ಸಭೆಗಳು ಹಾಗೂ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತೀವಿ ಸರ್ಕಾರದ ಸುತ್ತೋಲೆಯಂತೆ. ಅದೇ ರೀತಿಯಾಗಿ ನೀವುಗಳು ಕೂಡ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಕೆಲಸಗಳಾಗಿದೆ, ಯಾವ ಗುಣಮಟ್ಟದಲ್ಲಿ ಕೆಲಸಗಳ ಆಗಿರೋ ಬಗ್ಗೆ ನಿಮ್ಮ ಖಾತ್ರಿಗಳನ್ನ ಮಾಡ್ಕೊಳ್ಳೋ ಪ್ರಕಾರವಾಗಿ ನೀವೆಲ್ಲರೂ ಸಮೇತ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಬರಬೇಕು. ಯಾಕಂದರೆ ಇದು ನಮ್ಮ ಗ್ರಾಮದ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಪರಿಶೀಲನೆ ಮಾಡೋಂತಹ ದಿನ. ನೀವುಗಳು ವಿದ್ಯಾವಂತರು, ಬುದ್ಧಿವಂತರು, ಗ್ರಾಮದಲ್ಲಿ ಕಾಳಜಿ ಇರ್ತಕ್ಕಂಥವರು ಇಂಥ ಸಭೆಗಳಿಗೆ ಹಾಜರಾಗಲಿಲ್ಲ ಅಂತ ಹೇಳಿದರೆ ನಮ್ಮ ಗ್ರಾಮದಲ್ಲಿ ಏನೇನು ವ್ಯವಸ್ಥೆಗಳಿದ್ದಾವೆ, ನಾವು ಮುಂದಿನ ದಿನ ಯಾವ ರೀತಿಯಾದಂತಹ ಪ್ರಗತಿಪರ ಕೆಲಸಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅನ್ನೋದು ಇಂಥ ಸಭೆಗಳಲ್ಲೇ ಗೊತ್ತಾಗುತ್ತೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.